ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರ ನಡುವೆ ನಾಮಿನೇಷನ್ ಜಗಳ. ಆಕ್ಚುಲ್ ಆಗಿ ಇದರಲ್ಲಿ ರಿಲೇಟೆಡ್ ಆಗಿ ಒಂದು ಪ್ರೋಮೋ ಬಂದಿದೆ. ಈ ವಿಡಿಯೋ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೊಂದು ರಿಕ್ವೆಸ್ಟ್, ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಅದೇ ರೀತಿ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಒಂದು ನಾಮಿನೇಷನ್ ರಿಲೇಟೆಡ್ ಆಗಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಆ ಒಂದು ಟಾಸ್ಕಲ್ಲಿ ಇರೋದು ಇಷ್ಟೇ, ಏನೊಂದು ಬೇರೆಯವ್ರ ಕಂಟೆಸ್ಟೆಂಟ್ಸ್ನ ಚೂಸ್ ಮಾಡಿಬಿಟ್ಟು ಅವ್ರ ಬಟ್ಟೆನ ವಾಶ್ ಮಾಡೋ ರೀತಿ ಎಲ್ಲಾನು ಕೂಡ ಆ ಬಟ್ಟೆಯನ್ನು ಕೊಳೆ ತೆಗೆದು ಯಾವ ರೀಸನ್ನ ಕೊಡ್ತೀರಿ ಅಂತ ಅಲ್ಲಿ ಹೇಳ್ಬೇಕಾಗಿರುತ್ತೆ. ಅದರಲ್ಲಿ ಇಲ್ಲಿ ಮೈನ್ ಹೈಲೈಟ್ ಆಗಿರೋದೆ ಅಶ್ವಿನಿ ಮತ್ತು ಧ್ರುವಂತ್ ಅವ್ರ ಜಗಳ. ಆ ಒಂದು ಜಗಳದಲ್ಲಿ ಧ್ರುವಂತ್ ಅವರು ಒಂದೊಂದಾಗಿ ಕಾರಣಗಳು ಕೊಡ್ತಾರೆ. ಅವ್ರು ಸೆಲೆಕ್ಟ್ ಮಾಡಿದ್ದು ಅಶ್ವಿನಿ ಮತ್ತು ಜಾನ್ವಿ ಅವ್ರನ್ನ ಇಬ್ಬರೂ ಕೂಡ ಸೆಲೆಕ್ಟ್ ಮಾಡ್ತಾರೆ. ಆ ಒಂದು ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ಈ ಬಿಗ್ ಬಾಸ್ ಮನೇಲಿರೋ ಫೇಕೆಸ್ಟ್ ಕಂಟೆಸ್ಟೆಂಟ್ಸು ಇವರೇನೆ, ಮತ್ತು ಎಲ್ಲ ಪರ್ಸ್ಪೆಕ್ಟಿವ್ನು ಕೂಡ ಇವ್ರು ಚೇಂಜ್ ಮಾಡ್ತಾರೆ. ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ, ಅವರಿಬ್ಬರು ನಡುವೆ ಏನೇನೆಲ್ಲ ಮುಂಚೆ ಎಲ್ಲ ಇತ್ತು. ಫಸ್ಟು ಜಗಳ ಆಯಿತು, ಆಮೇಲೆ ಸಪ್ರೇಟ್ ಆದರು. ಇವಾಗ ಧ್ರುವಂತ್ ಅವರು ಅವ್ರ ಹತ್ರ ಇದ್ದು ಇವಾಗ ವಾಪಸ್ ಬಂದಿದ್ದಾರೆ ಈಚೆ. ಆವಾಗ ಪರ್ಸ್ಪೆಕ್ಟಿವ್ ಯಾವ ರೀತಿ ಚೇಂಜ್ ಆಯಿತು, ಯಾವ ರೀತಿ ಟಾಸ್ಕ್ನಾಗಿದ್ರು ಅಂತ ನೀವು ಅಬ್ಸರ್ವ್ ಮಾಡೇ ಮಾಡ್ತೀರಾ. ಬಟ್ ಇನ್ನೊಂದು ವಿಷಯ ಏನಪ್ಪ ಅದು ಅಂತ ಅಂದರೆ, ಇಲ್ಲಿ ರಕ್ಷಿತಾ ಅವರು ಏನಕ್ಕೆ ಎಲ್ಲ ಒಂದು ಕಾರಣಕ್ಕೂ ಕೂಡ ಗಿಲ್ಲಿ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೆನ್ನೆನೋ ಆಲ್ಮೋಸ್ಟ್ ಏನೊಂದು ಬೋರ್ಡ್ ಟಾಸ್ಕ್ ಇತ್ತು, ಕಿಚ್ಚ ಸುದೀಪ್ ಅವರು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ರು. ಅದರಲ್ಲೂ ಕೂಡ ರಕ್ಷಿತಾ ಅವರು ಅಲ್ಲಿ ಸೆಲೆಕ್ಟ್ ಮಾಡ್ತಿದ್ರು. ಬಟ್ ಉತ್ತಮ ಕಳಪೆ ಬಂದಾಗ ಕಳಪೆನ ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಿದ್ರು. ಬಟ್ ಅವರೇ ಲೀಡ್ ಮಾಡಿಸ್ತಾ ಇರೋದು ರಕ್ಷಿತಾ ಅವ್ರನ್ನ, ಇಂಡೈರೆಕ್ಟಾಗಿ ಲೀಡ್ ಮಾಡಿಸ್ತಾ ಇದ್ದಾರೆ. ಕಾಮಿಡಿ ಕಡೆ ಆಗಿರ್ಬೋದು, ಅವ್ರ ಪಕ್ಕದಲ್ಲೇ ಇರ್ತಾರೆ, ಬಟ್ ಅವ್ರ ಹಿಂದೆಯಿಂದ ಚೂರಿ ಆಗ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಇವಾಗ ರಕ್ಷಿತಾ ಪರ್ಸ್ಪೆಕ್ಟಿವ್ ಬರ್ತಿದೆ ಅಂತಲೇ ಅನ್ಬೋದು ನನ್ನ ಪ್ರಕಾರ. ಏನಕ್ಕೆ ಆ ಒಂದು ರೀಸನ್ ಅಂದರೆ ವ್ಯಕ್ತಿತ್ವ ಅಂತ ತಗೊಳ್ತಾರೆ, ಇರಿಟೇಷನ್ ಆಗ್ತಿದೆ ಅಂತ ತಗೊಳ್ತಾರೆ. ಅದನ್ನು ಬಿಟ್ಟು ಬೇರೆ ರೀಸನ್ ಇಲ್ವಾ? ಎಲ್ಲದನ್ನೂ ಕೂಡ ಇಲ್ಲಿ ರಕ್ಷಿತಾ ಅವರು ಗಿಲ್ಲಿಯವ್ರನ್ನೇ ಸೆಲೆಕ್ಟ್ ಮಾಡಬೇಕಂತ ನಂಗೆ ಅರ್ಥ ಆಗ್ತಿಲ್ಲ. ಅಶ್ವಿನಿ ಅವರು ಕೂಡ ಧ್ರುವನ್ನ ಸೆಲೆಕ್ಟ್ ಮಾಡ್ತಾರೆ. ಟೋಟಲ್ ಆಗಿ ಇಲ್ಲಿ ನೋಡ್ತಾ ಇದ್ರೆ ಪ್ರೋಮೋ ಪ್ರಕಾರ ಅಭಿಷೇಕ್ ಅವರು ರಘು ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ, ಸೂರಜ್ ಅವರು ಮಾಳು ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ, ಅಶ್ವಿನಿ ಅವರು ಧ್ರುವಂತ್ ಅವ್ರನ್ನ, ಜಾನ್ವಿ ಅವರು ಧ್ರುವಂತ್ ಅವ್ರನ್ನ, ಧ್ರುವಂತ್ ಅವರು ಅಶ್ವಿನಿ ಮತ್ತು ಜಾನ್ವಿ ಅವ್ರನ್ನ, ರಕ್ಷಿತಾ ಅವರು ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಅನ್ಬೋದು. ಇಲ್ಲಿ ಆ್ಯಕ್ಚುಲ್ ಆಗಿ ಧ್ರುವಂತ್ ಅವ್ರ ರೀಸನ್ನ ಪ್ರಾಪರ್ ಆಗಿ ಕೊಟ್ಟಿರ್ತಾರೆ. ಏನು ಒಂದು ಅಶ್ವಿನಿ ಅವರು ಈ ಮನೆಯಲ್ಲಿ ಮುಖವಾಡ ಹಾಕೊಂಡು ಕೂತಿದ್ದಾರೆ, ಅಶ್ವಿನಿ ಮತ್ತು ಜಾನ್ವಿ ಅವರು ಕರೆಕ್ಟಾಗಿ ಮುಖವಾಡ ಹಾಕೊಂಡು ಕೂತಿದ್ದಾರೆ. ಇವರಿಬ್ಬರು ಮನೇನ ಮಿಸ್ಲೀಡ್ ಮಾಡೋ ಥರ ಬೇರೆ ಯಾರು ಕೂಡ ಮಿಸ್ಲೀಡ್ ಮಾಡೋದಿಲ್ಲ. ಕಂಟೆಸ್ಟೆಂಟ್ಸ್ಗಳು ಆಗಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ಕೊಟ್ಬಿಡ್ತಾರೆ. ಆ ಒಂದು ಕಂಟೆಸ್ಟೆಂಟ್ಸು ಆ ಒಂದು ರೀಸನ್ನ ಕೊಡುವಾಗ ಅವ್ರ ರೀಸನ್ನೇ ಕರೆಕ್ಟ್ ಆಗಿದೆ ಅಂತ ಕೊಡ್ತಾರೆ. ಲಾಸ್ಟ್ ಅಲ್ಲೂ ಕೂಡ ಒಂದು ಟಾಂಗ್ನ ಕೊಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿರೋ ಡಮ್ಮಿ ಆ್ಯಂಡ್ ಫೇಕ್ ಕಂಟೆಸ್ಟೆಂಟು ಅಶ್ವಿನಿ ಮತ್ತು ಜಾನ್ವಿ ಅವರು ಅಂತಾದ್ರು ಅಂತ ಒಂದು ಮಸ್ತ್ ಆಗಿರುತ್ತೆ. ಆ ಒಂದು ಟಾಸ್ಕ್ ಆದಮೇಲೆ ಅವರು ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ. ಇದೇ ರೀತಿ ಆಡ್ಕೊಂಡು ಹೋದರೆ ಕೊನೆಯವರು ಕೂಡ ಇರ್ಬೋದು ನನ್ನ ಪ್ರಕಾರ. ಏನಕ್ಕೆ ಅಂತ ಅಂದರೆ ಅಶ್ವಿನಿ ಅವರು ಇವಾಗ ಗಿಲ್ಲಿಯವ್ರಿಗೆ ಟಾಂಗ್ ಕೊಡ್ತಿಲ್ಲ, ಧ್ರುವಂತ್ ಅವರು ಎಲ್ಲರಿಗೂ ಕೂಡ ಟಾಂಗ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ನೋಡ್ತಾರೆ, ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಇದ್ದಾರೆ, ಧ್ರುವಂತ್ ಅವರು ಲಾಸ್ಟ್ವರೆಗೂ ಇರೋ ಚಾನ್ಸಸ್ ಇದೆ. ಅದಾದಮೇಲೆ ಅಶ್ವಿನಿ ಅವರು ಕೂಡ ಧ್ರುವಂತ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲೂ ಕೂಡ ಹೇಳ್ತಾರೆ, ನಿಂಗೆ ಫೇಕ್ ಮಾತಾಡೋ ನಿಂಗೆ ಎಷ್ಟಿರಬೇಕು ಅಂತ ಅಂದರೆ ತಾಕತ್ತಾಗಿ ಕರೆಕ್ಟಾಗಿ ಮಾತಾಡೋ ನನಗೆ ಎಷ್ಟಿರಬೇಕು ಅಂತ. ಆಲ್ಮೋಸ್ಟ್ ಎಲ್ಲ ಫೇಕ್ ಮುಖವಾಡನೆ. ನಾರ್ಮಲಾಗಿ ಟಾಸ್ಕ್ ಅಂತಲೂ ಬಂದರೂ ಅಷ್ಟೇ ಅವ್ರ ಪರ್ಸ್ಪೆಕ್ಟಿವ್ ನೋಡ್ತಾರೆ. ಅವತ್ತು ಇವ್ರು ಏನಾದರೂ ಸೆಲೆಕ್ಟ್ ಆಗಿದ್ದಿದ್ರೆ ಈ ಥರ ಒಂದು ಮಾತುಗಳು ಬರ್ತಾ ಇರಲಿಲ್ಲ. ಧ್ರುವಂತ್ ಅವರು ಏನು ಸೆಲೆಕ್ಟ್ ಮಾಡಿಬಿಟ್ಟಿದ್ರೆ ಆ ಒಂದು ಮಾತುಗಳು ಬರ್ತಾ ಇರಲಿಲ್ಲ. ಅವರೇ ಪರ್ಸ್ಪೆಕ್ಟಿವ್ನ ಇಟ್ಕೊಂಡು ನಾನೇ ಮುಂದೆ ಬಂದು ಆಡಬೇಕು ಈ ಒಂದು ಟಾಸ್ಕ್ನ ಅಂದಾಗ ಮಾತ್ರ ಅಲ್ಲಿ ಚಾನ್ಸ್ ಸಿಕ್ಕಿದ್ದು. ಅದೇ ರೀತಿ ನೆಕ್ಸ್ಟ್ ಟಾಸ್ಕ್ ಎಲ್ಲ ಬಂದಾಗ ಇವ್ರ ರೀತಿ ಆಡಿದ್ರೆ ನನ್ನ ಪ್ರಕಾರ ಕೊನೆಯವರೆಗೂ ಇರೋ ಚಾನ್ಸಸ್ ಇದೆ. ಅವರಿಬ್ಬರಲ್ಲೇ ಯಾರು ಒಬ್ಬರು ಹೋಗೋ ಚಾನ್ಸಸ್ಸು ಕೂಡ ಇರ್ಬೋದು. ಇಲ್ಲಿ ಒಂದು ಮೇನ್ ಇಂಟ್ರೆಸ್ಟಿಂಗ್ ನಾಮಿನೇಷನ್ಸ್ ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ. ಇದು ರಿಲೇಟೆಡ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಬರುತ್ತೆ, ಯಾರ್ಯಾರೆಲ್ಲ ನಾಮಿನೇಟ್ ಮಾಡಿದ್ರು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ನಿಮ್ಗೆ ಏನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.